ಇವತ್ತು ಶಾಸಕರಿಂದ ತುಂಬಿ ತುಳುಕ್ತಾ ಇದೆ. ಶಾಸಕರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲುಗಳನ್ನು ತಮ್ಮ ನೋವುಗಳನ್ನು ಹೇಳಿಕೊಳ್ತಾ ಇದ್ದಾರೆ. ತಮ್ಮ ಅಸಮಾಧಾನಗಳನ್ನು ಕೂಡ ತೋಡಿಕೊಳ್ತಾ ಇದ್ದಾರೆ. ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮುಂದುವರಿಕೆ ಆಗ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಉಳಿದ ಶಾಸಕರು ಕೂಡ ಬರ್ತಾ ಇದ್ದಾರೆ. ಈಗ ಸಭೆಗೆ ಆಗಮಿಸಿದ್ದಾರೆ ಶಾಸಕ ಪ್ರಿಯಕೃಷ್ಣ, ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ, ಶಿವಾಜಿನಗರದ ಶಾಸಕ ರಿಜ್ವಾನ್ ಹರ್ಷದ್. ಈಗಾಗಲೇ ಶಾಸಕ ನಂಜೇಗೌಡ ಜೊತೆ ಮಾತನಾಡಿ ಅಹವಾಲನ್ನು ಸ್ವೀಕಾರ ಮಾಡಿದ್ದಾರೆ. ನಂಜೇಗೌಡರು ಹೇಳಿದ್ದಾರೆ, ಕೋಲಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ನನ್ನ ಕ್ಷೇತ್ರ ಮಾಲೂರು ಕ್ಷೇತ್ರಕ್ಕೆ 2200 ಕೋಟಿ ಅನುದಾನ ಸಿಕ್ಕಿದೆ. ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಂಗಾರಪೇಟೆ ನಾರಾಯಣಸ್ವಾಮಿ ಯಾಕೆ ಆ ರೀತಿ ಹೇಳಿದ್ರೋ ನನಗೆ ಗೊತ್ತಿಲ್ಲ, ಬಟ್ ಆ ವಿಚಾರಕ್ಕೆ ನಾನು ಯಾವುದೇ ರೀತಿಯ ಕಮೆಂಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. Sir, would you like to say anything live on the channel to make this sort of statement? Is there any infighting? Is everything well within the Congress? Is everything well within the Congress? Continue to make talks on leadership change. What do you have to say, sir? Would you like to say anything? Sir, would you like to say anything live on the channel to make this sort of statement? Is there any infighting? Is everything well within the Congress? Is everything well within the Congress? ಈಗ ಸುರ್ಜೇವಾಲಾ ಸಾಹೇಬರು ನನಗೆ ಟೈಮಿಂಗ್ ಕೊಟ್ಟಿದ್ರು 10:30 ಬರಬೇಕು ಅಂತ. ನಾನು ಕರೆಕ್ಟ್ 10 ಗಂಟೆಗಿದ್ದೆ. ಫಸ್ಟು ನನ್ನೇ ಕರೆದಿದ್ದಾರೆ. ನನ್ನ ಕಡೆಯಿಂದ ಏನೇನು ಬೇಕು ಮಾಹಿತಿ ಕೇಳಿದ್ದಾರೆ, ನಾನು ಕೊಟ್ಟಿದ್ದೀನಿ. ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ, ನಮಗೆಲ್ಲ ರೀತಿಯ ಸಹಕಾರ ಸಿಗ್ತಾ ಇದೆ. ನನ್ನ ಕ್ಷೇತ್ರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದ್ರ ಜೊತೆಗೆ ನನ್ನ ಜಿಲ್ಲಾ ಮಂತ್ರಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 2200 ಕೋಟಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಸಿಕ್ಕಿದೆ. ನನಗೇನೇನು ಅವಕಾಶ ಸಿಕ್ಕಿದೆ, ಯಾರ ಸಹಕಾರ ಇದೆ, ಅದೆಲ್ಲ ಕೂಡ ನನ್ನ ವರದಿಯನ್ನು ನಾನು ನಮ್ಮ ಸುರ್ಜೇವಾಲಾ ಸಾಹೇಬರು ಕೊಟ್ಟಿದ್ದಾರೆ. ಯಾರು ತೃಪ್ತ ಆಗಿದಾರೋ ಆಗಿಲ್ವೋ ನನಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ಸಿನ ಶಾಸಕ, ಕಾಂಗ್ರೆಸ್ ಕಾಂಗ್ರೆಸ್ಸಿನ ಸರ್ಕಾರದ ಸಹಕಾರವನ್ನು ತಗೊಂಡು ತಾಲೂಕಿನ ಡೆವಲಪ್ಮೆಂಟ್ಸ್ ಆಗಿದೆಯಲ್ಲ, ಅದೇ ಲೆಕ್ಕ ಅಂಕಿಅಂಶ ಪ್ರಕಾರ ಕೊಟ್ಟಿದ್ದೇನೆ. 2200 ಕೋಟಿ ಏನೇನು ಡೆವಲಪ್ಮೆಂಟ್ಸ್ ಅಂತ 5 ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗಿದೆ ಅನ್ನೋದು ಕೂಡ ನಾವು ವರದಿ ಕೊಟ್ಟಿದ್ದೆ. ಅಲ್ಲ, ಅವರು ಅದೇ ಏನು ಡೆವಲಪ್ಮೆಂಟ್ಸ್ ಹೆಂಗಿದೆ, ಮಂತ್ರಿಗಳು ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ಮತ್ತು ಮುಖ್ಯಮಂತ್ರಿಗಳು ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅವರೆಲ್ಲರೂ ಸಹಕಾರ ಕೊಡ್ತಾ ಇರೋದ್ರಿಂದ ನನ್ನ ತಾಲೂಕಲ್ಲಿ ನಾನು ತುಂಬ ಡೆವಲಪ್ಮೆಂಟ್ಸ್ ಮುಂದೆ ಇದ್ದೀನಿ. ಅದ್ರ ಜೊತೆಗೆ ನಾನು ತುಂಬ ಕಡಿಮೆ ಓಟಲ್ಲಿ MLA ಆಗಿದ್ದೀನಿ. ಒಂದೇ ವರ್ಷಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರ ಬರ್ತದೆ. 23,000 ಓಟು, ನಾನೇನು ಓಟ್ ತಗೊಂಡಿದ್ದು ಅದಕ್ಕಿಂತ 23,000 ಓಟ್ ಹೆಚ್ಚಿಗೆ ಕೊಟ್ಟಿದ್ದೀನಿ. ಅದು ಕೂಡ ವರದಿ ಕೊಟ್ಟಿದ್ದೀನಿ. ಅದೆಲ್ಲ ಆಗೋದಕ್ಕೆ ಸರ್ಕಾರ ಮಂತ್ರಿಗಳು ಸಹಕಾರದಿಂದ ಆಗಿದೆ, ಅದು ಕೂಡ ವರದಿ ಕೊಟ್ಟಿದ್ದೀನಿ. ಈಗ ಸುರ್ಜೇವಾಲಾ ಸಾಹೇಬರು